ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ನೀವೇನಾದರೂ ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವೆಲ್ಲರೂ ಕೂಡ ಕಾಪಿರೈಟ್ ಬಗ್ಗೆ ತಿಳ್ಕೊಂಡಿರಲೇಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಮಾನಿಟೈಸೇಷನ್ ಟೈಮಲ್ಲಿ ತುಂಬಾ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಚಾನಲಲ್ಲಿ ಏನಾದರೂ ಕಾಪಿರೈಟ್ ಕ್ಲೈಮ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದಿತ್ತು ಅಂತ ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಓಕೆನಾ? ಸೊ ಈ ಒಂದು ಕಾಪಿರೈಟ್ ಸ್ಟ್ರೈಕ್ ಮತ್ತು ಕ್ಲೈಮ್ ಎರಡೂ ಕೂಡ ತುಂಬಾ ಡಿಫ್ರೆಂಟು. ನಾನು ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಸ್ಟ್ರೈಕ್ ಅಂದರೆ ಏನು, ಅವೆರಡು ಬಂದರೆ ಏನು ಮಾಡಬೇಕು ಏನು ಅಂತ ಹೇಳಿಬಿಟ್ಟು ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ, ಹೋಗ್ಬಿಟ್ಟು ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ, ನೋಡಿ. ಓಕೆನಾ? ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಯಾಕೆ ಅಂತಂದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಚಾನಲ್ಗೆ ಕಾಪಿರೈಟ್ ಬರದೇ ಇರೋ ಥರ ಒಂದು ಟ್ರಿಕ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಬ್ಬರು ನೀವು ನೋಡ್ಬೋದು ಕಾಪಿರೈಟ್ ಇರೋವಂತಹ ಕಂಟೆಂಟ್ಗಳನ್ನ ಮಾಡಿರ್ತಾರೆ, ಬಟ್ ಅವರಿಗೆ ಕಾಪಿರೈಟ್ ಬಂದಿರೋದಿಲ್ಲ. ಯಾಕೆ ಅಂತಂದರೆ ಅವರು ಈ ಒಂದು ಟ್ರಿಕ್ನ ಯೂಸ್ ಮಾಡಿರ್ತಾರೆ. ಸೊ ಈ ಟ್ರಿಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಚಾನಲಲ್ಲಿ 50 to 70% ಕಾಪಿರೈಟು ಬರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಟ್ಬಿಡ್ತೀನಿ ಕಾಪಿರೈಟ್ ಅಂತ ಅಂದರೆ ಏನು, ಕಾಪಿರೈಟ್ ಸ್ಟ್ರೈಕ್ ಮತ್ತು ಕ್ಲೈಮಿಗಿರೋಂಥ ಡಿಫ್ರೆನ್ಸ್ ಏನು ಅಂತ. ಸೊ ಕಾಪಿರೈಟ್ ಅಂತ ಅಂದರೆ ಈ ಓನರ್ ಅಷ್ಟೇ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ಒಂದು ವಿಡಿಯೋ ಅಥವಾ ಆಡಿಯೋ ಏನಾದರೂ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಅದಕ್ಕೆ ಕಾಪಿರೈಟ್ ಓನರ್ ನಾನಾಗಿರ್ತೀನಿ. ಸೊ ನಂದಷ್ಟೇ ಆ ವಿಡಿಯೋ ಆಗಿರುತ್ತೆ, ಬೇರೆಯವರು ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಾಪಿರೈಟ್ ಕ್ಲೈಮಿಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ, ಕಾಪಿರೈಟ್ ಸ್ಟ್ರೈಕ್ ಅಂತಂದರೆ ಅದು ಕಾಪಿರೈಟ್ ವೀಡಿಯೋಸ್ನ ಯೂಸ್ ಮಾಡೋದ್ರಿಂದ ಬರೋ ಅಂಥದ್ದು ಕಾಪಿರೈಟ್ ಸ್ಟ್ರೈಕು. ಬೇರೆಯವರ ಕಂಟೆಂಟ್ನ, ಬೇರೆಯವರ ವೀಡಿಯೋಸ್ನ ನೀವು ಯೂಸ್ ಮಾಡಿದ್ದೀರಾ, ಅವ್ರ ಪರ್ಮಿಷನ್ ಇಲ್ಲದೆ ಅಂತ ಅಂದರೆ ಅವರು ಕಾಪಿರೈಟ್ ಸ್ಟ್ರೈಕನ್ನು ಕೊಡ್ಬೋದು. ಹಾಗೆ ಕಾಪಿರೈಟ್ ಕ್ಲೈಮ್ ಅಂತ ಅಂದರೆ ಏನು ಅಂತಂದರೆ ಅದು ಆಡಿಯೋದಿಂದ ಬರೋ ಅಂಥದ್ದು. ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಬೇರೆಯವರ ಆಡಿಯೋನ ಹಾಕಿದ್ದೀರಾ ಅಂತಂದರೆ, ಬೇರೆಯವರ ಮ್ಯೂಸಿಕ್ನ ಹಾಕಿದ್ದೀರಾ ಅಂತಂದರೆ ಅವರು ಕಾಪಿರೈಟ್ ಕ್ಲೈಮ್ನ ಮಾಡ್ಬೋದು. ಕಾಪಿರೈಟ್ ಕ್ಲೈಮ್ ಮಾಡೋದ್ರಿಂದ ನೀವು ಮಾಡಿರೋಂಥ ವೀಡಿಯೋದು ರೆವಿನ್ಯೂ ಏನಿರುತ್ತೆ ಅದು ಪೂರ್ತಿಯಾಗಿ ಅವರಿಗೆ ಹೋಗುತ್ತೆ, ಯಾರು ಕಾಪಿರೈಟ್ ಓನರ್ ಇರ್ತಾರೆ ಅವರಿಗೆ ಹೋಗುತ್ತೆ. ಸೊ ವಿಡಿಯೋ ಮಾಡಿ ಕೂಡ ಏನು ಪ್ರಯೋಜನ ಇರೋದಿಲ್ಲ. ಇದಿಷ್ಟು ಕೂಡ ಡಿಫ್ರೆನ್ಸು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೀಟೇಲ್ ಆಗಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ನೋಡಿ. ಓಕೆನಾ? ಸೊ ಒಂದೊಂದು ಸರ್ತಿ ಕಾಪಿರೈಟ್ ಇರೋವಂಥ ಕಂಟೆಂಟ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ಕಾಪಿರೈಟ್ ಬರೋದಿಲ್ಲ. ಯಾಕೆ ಅಂತಂದರೆ ಅವರು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿರ್ತಾರೆ ಅಂತ ನಾನು ಹೇಳಿದ್ದೀನಿ. ಅದು ಏನು ಟ್ರಿಕ್ ಅಂತ ಅಂದರೆ, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ಲೈಮರ್ನ ಹಾಕ್ಕೊಳ್ಬೇಕಾಗತ್ತೆ. ಏನಾದರೂ ಡಿಸ್ಕ್ಲೈಮರ್ ಅಂತ ನಾನು ಮುಂದೆ ತೋರಿಸ್ತೀನಿ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ. ಈ ಥರ ನೀವು ಡಿಸ್ಕ್ಲೈಮರ್ನ ಹಾಕ್ಕೊಂಡ್ರೆ ಆದಷ್ಟು ನಿಮ್ಮ ಒಂದು ಕಂಟೆಂಟ್ಗೆ ಕಾಪಿರೈಟ್ ಬರೋದು ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ನಾವು ಕಾಪಿರೈಟ್ ಕಂಟೆಂಟ್ಗಳನ್ನ ಫೇರ್ ಯೂಸ್ ಮಾಡ್ಕೊಳ್ಬೋದು. ಫೇರ್ ಯೂಸ್ ಅಂತ ಅಂದರೆ ಅದನ್ನು ಬೇರೆ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತೆ ನಾವು ಟೀಚಿಂಗ್ ಪರ್ಪಸ್ಗೆ, ರಿಸರ್ಚ್ ಪರ್ಪಸ್ಗೆ, ಇದಕ್ಕೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಏನು ಕೂಡ ತೊಂದರೆ ಆಗೋದಿಲ್ಲ. ಫೇರ್ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಡಿಸ್ಕ್ಲೈಮರ್ನ ಹಾಕಿದ್ರೆ ಆಲ್ಮೋಸ್ಟು ಕಾಪಿರೈಟು ಬರೋದಿಲ್ಲ. ಫೇರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಅದು ಜಸ್ಟ್ ಒಂದು ಟೀಚಿಂಗ್ ಪರ್ಪಸ್ಗೆ ಆಗಿರೋದ್ರಿಂದ ಕಾಪಿರೈಟು ಬರೋದಿಲ್ಲ. ಸೊ ಈ ಒಂದು ಕೆಲಸವನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಯಾವುದಾದ್ರೂ ಕಾಪಿರೈಟ್ ಇರೋವಂಥ ಕಂಟೆಂಟ್ನ ಯೂಸ್ ಮಾಡಿದಾಗ ಹಾಕ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸರ್ತಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಒಂದಷ್ಟು ವೀಡಿಯೋಸು, ಫೋಟೋಸ್ ಹಾಕಿದಾಗ ಮಾತ್ರ ಕೆಲವೊಂದಷ್ಟು ವೀಡಿಯೋಸು ಅರ್ಥ ಆಗೋದು, ಹಾಗಾಗಿ ಯೂಸ್ ಮಾಡಬೇಕಾಗುತ್ತೆ. ಅಂಥ ವೀಡಿಯೋಸಲ್ಲಿ ಈ ಒಂದು ಡಿಸ್ಕ್ಲೈಮರ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಳ್ಳಿ, ಆದಷ್ಟು ಕಾಪಿರೈಟ್ ಬರೋದು ಕಡಿಮೆ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ಅಂತ ಅಂದರೆ ನೀವು ಕಾಪಿರೈಟ್ ಬರದೇ ಇರುವಂಥ ಆಡಿಯೋನ ಹಾಗೆಯೇ ವಿಡಿಯೋನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆಡಿಯೋ ಎಲ್ಲಿ ಸಿಗುತ್ತೆ ಕಾಪಿರೈಟ್ ಬರದೇ ಇರೋದು ಅಂತ ಅಂದರೆ ಆಡಿಯೋ ಲೈಬ್ರರಿನಲ್ಲಿ. ಅದಕ್ಕೂ ಕೂಡ ಯೂಟ್ಯೂಬು ತಂದೇ ಆದಂತಹ ಒಂದು ಆಡಿಯೋ ಲೈಬ್ರರಿನ ಕ್ರಿಯೇಟ್ ಮಾಡಿದೆ. ಅದನ್ನು ಯಾವ ರೀತಿಯಾಗಿ ನೀವು ಡೌನ್ಲೋಡ್ ಮಾಡೋದು ಏನು ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ
ನೋಡಿ ವಿಡಿಯೋನ. ಸೊ ಆಡಿಯೋ ಲೈಬ್ರರಿನಲ್ಲಿ ಇರುವಂತಹ ಆಡಿಯೋಗಳನ್ನೇ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಆ ಕಾಪಿರೈಟ್ ಬರೋದೇ ಇಲ್ಲ. ಅದು ಮೇನ್ ಟ್ರಿಕ್. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಒರಿಜಿನಲ್ ಕಂಟೆಂಟ್ಗಳನ್ನ ಮಾಡಿ. ಒರಿಜಿನಲ್ ಕಂಟೆಂಟ್ ಅಂತ ಅಂದರೆ ನಿಮ್ಮದೇ ಕಂಟೆಂಟು, ಬೇರೆ ಯಾರ್ದೂ ಕೂಡ ವೀಡಿಯೋಸು ನಿಮ್ಮ ವಿಡಿಯೋದಲ್ಲಿ ಹಾಕ್ದೇ ನಿಮ್ಮದೇ ಓನ್ ಕಂಟೆಂಟು. ಈಗ ಬೇರೆಯವರ ಕಂಟೆಂಟ್ನ ನೀವು ಮಾಡಿದ್ರೆ ಅದು ತಪ್ಪಾಗೋದಿಲ್ಲ. ಅವರ ಕಂಟೆಂಟ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮದೇ ಓನ್ ಶೈಲಿ ಏನಿರುತ್ತೆ ಆ ಒಂದು ಸ್ಟೈಲಲ್ಲಿ ನೀವು ವಿಡಿಯೋ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕಾಪಿರೈಟ್ ಬರೋದಿಲ್ಲ. ಒಟ್ಟಿನಲ್ಲಿ ಏನು ಅಂತಂದರೆ ನಿಮ್ಮ ಕಂಟೆಂಟ್ ಆಗಿರಬೇಕು. ನೀವು ನಿಮ್ಮ ಸ್ಟೈಲಲ್ಲಿ ನಿಮ್ಮ ರೀತಿಯಲ್ಲಿ ನೀವು ಅದನ್ನು ಕನ್ವೆ ಮಾಡಬೇಕಾಗತ್ತೆ. ಸೊ ಬೇರೆಯವ್ರದ್ದು ಆ್ಯಸ್ ಇಟ್ ಈಸ್ ಅದೇ ವಿಡಿಯೋನ ತಂದುಬಿಟ್ಟು ನೀವು ಹಾಕಿದ್ರೆ ಅವಾಗಷ್ಟೇ ಕಾಪಿರೈಟ್ ಬರುತ್ತೆ. ಸೊ ಅವರ ಕಂಟೆಂಟನ್ನು ನೀವು ತಗೊಂಡು ನಿಮ್ಮದೇ ಆದಂತಹ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಕಾಪಿರೈಟ್ ಬರೋದಿಲ್ಲ. ಸೊ ಈ ಒಂದು ಡಿಸ್ಕ್ಲೈಮರ್ನ ನಾನೇನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ನೀವು ನಿಮ್ಮ ವೀಡಿಯೋಸಲ್ಲಿ ಹಾಕೋದ್ರಿಂದ ಆದಷ್ಟು ಕಾಪಿರೈಟು ಕಡಿಮೆ ಆಗುತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ತುಂಬಾ ಹಾಕಿದ್ದೀನಿ. ವೀಡಿಯೋಸ್ನ ನೋಡಿ. ಎಲ್ಲ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಸಿಗುತ್ತೆ ಟೆಕ್ನಾಲಜಿ ರಿಲೇಟೆಡು, ಯೂಟ್ಯೂಬ್ ಟಿಪ್ಸ್ ಬಗ್ಗೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಪ್ರತಿಯೊಂದೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.